ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. NTA ಕಡೆಯಿಂದ ಒಂದು 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಮೊದಲು NTA ಹೇಳಿದ್ರು 26ನೇ ತಾರೀಕು ಅಂದ್ರೆ ಇವತ್ತು ನಿಮ್ಮ ನೀಟ್ 2026 ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಆದರೆ ಇವತ್ತು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ನೀಡಿರುವಂತ ಇನ್ಫಾರ್ಮೇಶನ್ ಪ್ರಕಾರ ನೀಟ್ ಅಡ್ಮಿಟ್ ಕಾರ್ಡ್ಸ್ ವಿಲ್ ಬಿ ಅವೈಲೇಬಲ್ ಟು ಆಲ್ ಕ್ಯಾಂಡಿಡೇಟ್ಸ್ ಬೈ 10 AM ಆನ್ ಮಂಡೇ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಯ ಮೇಲೆ ನಿಮಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಸಂಡೇ ಬಿಫೋರ್ ದ ಎಕ್ಸಾಮ್, ಲಾಸ್ಟ್ ಸಂಡೇ ಇದೆ, ಪ್ರಾಕ್ಟೀಸ್ ಮಾಡಿ ರಿವೈಸ್ ಮಾಡಿ ಕಾನ್ಸೆಪ್ಟ್ ಅನ್ನು ಕೂಡ ಹೇಳಿರುವಂಥದ್ದು. ಎರಡನೇದಾಗಿ ತಾವು ತಮ್ಮ ಬಯೋಮೆಟ್ರಿ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತ ನಿಮಗೆ ಅನಿಸಿದ್ರೆ ನಿಯರ್ ಬೈ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಯನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸೊ ಎಕ್ಸಾಮ್ ಹಾಲ್ ಒಳಗೆ ಹೋಗ್ತಾ ನಿಮಗೆ ಬಯೋಮೆಟ್ರಿಯನ್ನ ತಗೊಂಡು ನಿಮ್ಮ ಒಂದು ಐಡೆಂಟಿಟಿಯನ್ನ ಆಧಾರ್ ಕಾರ್ಡ್ ಜೊತೆ ಮ್ಯಾಚ್ ಮಾಡಿಬಿಟ್ಟು ಸೊ ನಿಮ್ಮನ್ನ ಒಳಗಡೆ ಕಳಿಸುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂಥದ್ದು. ನೀವೇನಾದ್ರೂ JEE ಎಕ್ಸಾಮ್ ಬರೆದಿದ್ರೆ ಆಲ್ರೆಡಿ ನಿಮಗೆ ನಿಮ್ಮ ಬಯೋಮೆಟ್ರಿ ಅಪ್ಡೇಟ್ ಆಗಿದೆಯೋ ಇಲ್ಲೋ ಗೊತ್ತಾಗ್ಬಿಟ್ಟಿರ್ತದೆ. ಸೊ JEE ಬರೆದಿಲ್ಲ ಅಂದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ರೀಸೆಂಟ್ ಆಗಿ ಆಧಾರ್ ಕಾರ್ಡ್ ಅನ್ನ ಲಾಸ್ಟ್ 1 ವರ್ಷ ಅಥವಾ 2 ವರ್ಷದಲ್ಲಿ ಆಧಾರ್ ಕಾರ್ಡ್ ಅನ್ನು ಏನಾದ್ರೂ ಎಡಿಟ್ ಮಾಡಿಸಿದರೆ, ಅಪ್ಡೇಟ್ ಮಾಡಿಸಿದ್ರೆ ಅಲ್ಲಿ ನಿಮ್ಮ ಬಯೋಮೆಟ್ರಿಯನ್ನು ಕೂಡ ಜನರಲಿ ಅಪ್ಡೇಟ್ ಮಾಡಿಸಿರ್ತಾರೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗೇನಾದ್ರೂ ಮಾಡಿಲ್ಲ ಅಂದ್ರೆ ನಿಯರ್ ಬೈ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಮಾಡ್ಕೊಳ್ಬಹುದು. ಸೊ ಅಡ್ಮಿಟ್ ಕಾರ್ಡ್ ನಾಳೆ ರಿಲೀಸ್ ಆಗ್ತದೆ. ಅಡ್ಮಿಟ್ ಕಾರ್ಡ್ ರಿಲೀಸ್ ಆದ್ಮೇಲೆ ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಇದೆ, ಎಕ್ಸಾಮ್ ಹಾಲಿಗೆ ಏನೇನು ತೆಗೆದುಕೊಂಡು ಹೋಗ್ಬೇಕು, ಡ್ರೆಸ್ ಕೋಡ್ ಏನು, ಎಲ್ಲದರ ಇನ್ಫಾರ್ಮೇಶನ್ ಅನ್ನ ನಾನು ನನ್ನ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ಇನ್ನು ಮುಂದೆ ನನ್ನ ಚಾನಲ್ ರೆಗ್ಯುಲರ್ ಆಗಿ ನಿಮಗೆ ಎಲ್ಲಾ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಗಳು ಸಿಗ್ತಾ ಹೋಗ್ತದೆ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಆಲ್ ದ ಇನ್ಫಾರ್ಮೇಶನ್ ಯು ವಿಲ್ ಗೆಟ್. ಸೊ ಇದರ ಜೊತೆಗೆ ಈ ವರ್ಷದ NTA ಆಕ್ಟಿವ್ ಇರೋದನ್ನ ನೋಡಿದ್ರೆ, ಅಂದ್ರೆ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಟ್ವಿಟರ್ ಅಲ್ಲಿ, ಅಂದ್ರೆ ಎಕ್ಸ್ ಖಾತೆಯಲ್ಲಿ ಆಕ್ಟಿವ್ ಇರೋದನ್ನ ನೋಡಿದ್ರೆ, ಸೊ NTA ಈ ವರ್ಷ ತಮ್ಮ ಒಂದು ಈ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯ ಹ್ಯಾಂಡಲ್ ಅನ್ನ ಥರ್ಡ್ ಪಾರ್ಟಿಗೆ ನೀಡ್ಬಿಟ್ಟು ಮೇಂಟೈನ್ ಮಾಡಿ ಅಂತ ಕೊಟ್ಟ ಹಾಗೆ ಕಾಣಿಸ್ತದೆ ನನಗೆ. ಸೊ ಇದ್ರ ಜೊತೆಗೆ ನೋಡಿ, ಅವಾಗ ಬೇರೆ ಬೇರೆ ಸೊ ಇನ್ಫಾರ್ಮೇಶನ್ ಕೂಡ ರಿಲೀಸ್ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲಿ, ನೀಟ್ ಪ್ರೆಪ್ ವಿತ್ NTA, ದ ವೆಂಚುರಿ ಮೀಟರ್ ವರ್ಕ್ಸ್ ಆನ್ ಅಂತ ಹೇಳಿ ABCD. ಆಕ್ಚುಲಿ ಇಂಥವನ್ನೆಲ್ಲ ನಾವು NTA ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಬಟ್ ಅವರು ನೀಡಿರುವಂಥದ್ದು. ಸೊ ಅದರ ಜೊತೆಗೆ JEE ಮೇನಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇರೋದು, ಇವನ್ನೆಲ್ಲ ನೋಡಿದ್ರೆ ಈ ವರ್ಷ ಥರ್ಡ್ ಪಾರ್ಟಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಂಗೆ ಕಾಣಿಸ್ತದೆ. ಒಳ್ಳೇದು. ಆದಷ್ಟು ಬೇಗ ಇನ್ಫಾರ್ಮೇಶನ್ಗಳು ವಿದ್ಯಾರ್ಥಿಗಳಿಗೆ ರಿಲೀಸ್ ಆಗುವಾಗ ಆಗ್ಲಿ, ಮತ್ತೆ NTA ತಾವು ಏನು ಹೇಳ್ತಾರೆ ಅದನ್ನ ನಡ್ಕೊಳ್ಳೋ ಹಾಗೆ ಆಗ್ಲಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ರಿಲೀಸ್ ಮಾಡಿದ್ದಿದ್ರೆ ಎಷ್ಟೋ ಉಪಯೋಗ ಆಗ್ತಿತ್ತು. ಪಾಲಕರಿಗೆ ಒಂದು ಪೇರೆಂಟ್ಸ್ಗೆ ಒಂದು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಿತ್ತು. ಸೆಂಟರ್ ಎಲ್ಲಿದೆ, ಹೇಗಿದೆ ಅನ್ನೋದರ ಒಂದು ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗ್ತಿತ್ತು. ಇರ್ಲಿ, ಎಸ್ಪೆಷಲಿ ಬಹಳ ದೂರ ಇದ್ರೆ ಟ್ರಾವೆಲ್ ಅರೇಂಜ್ಮೆಂಟ್ ಅನ್ನ ಮಾಡ್ಕೋಬೇಕು, ಇದಕ್ಕೆಲ್ಲ ಹೆಲ್ಪ್ ಆಗ್ತಿತ್ತು. ಆದ್ರೆ ನಾನು ಕೇಳ್ಕೊಳ್ಳೋದಷ್ಟೇ, ಅಟ್ ಲೀಸ್ಟ್ ಬೈ ಟುಮಾರೋ ಇವರು ರಿಲೀಸ್ ಮಾಡೋ ಹಾಗೆ ಆಗ್ಲಿ, ಮತ್ತೆ ಆ ಅಡ್ಮಿಟ್ ಕಾರ್ಡ್ ಬೇಗ ವಿದ್ಯಾರ್ಥಿಗಳಿಗೆ ಸಿಗೋ ಹಾಗೆ ಆಗ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.